ಯಾವ ಊರವರು? ಮದ್ದೂರ್ ಪಕ್ಕ. ಇದು ನಾಗೇಂದ್ರಣ್ಣ ಕಟ್ಟೆದೊಡ್ಡವ್ರು ಫೋನ್ ಮಾಡಿದ್ರಲ್ಲ, ಅವ್ರ ಕಡೆಯವರ? ಹೌದಾ. ಇದು ಏನ್ ಈ ತರ ಟ್ಯಾಂಕು? ಕುಡಿಯಕ್ಕೆ. ಯಾಕೆ ಈ ತರ ಮಾಡ್ತಾ ಇರೋದು? ಪಾದಯಾತ್ರೆಯವ್ರಿಗೆ ಕುಡಿಯುವ ನೀರು ಟ್ಯಾಂಕ್ ಅಲ್ಲಿ ಕೊಡ್ತಾ ಇದ್ದೀರಾ, ಪ್ಲಾಸ್ಟಿಕ್ ನಿಷೇಧ ಮಾಡ್ಬೇಕು ಅಂತ. ಸರಿ ಅಲ್ವಾ? ಒಳ್ಳೇದಲ್ಲಿ ಸೊಮ್ಮೆ. ನಿಮ್ ತರನೇ ಎಲ್ಲರೂ ಪಾಲನೆ ಮಾಡ್ಬೇಕು ಅಂದ್ಬಿಟ್ಟು ಒಂದ್ ವಿಡಿಯೋ ಕ್ಲಿಪ್ ತಗತಾವನೆ, ಒಂದ್ 4 ಜನಕ್ಕೆ ರೀಚ್ ಮಾಡಮತ್ತ. ಒಳ್ಳೇದಲ್ಲಿ ನಿಮ್ ಕಾರ್ಯಕ್ರಮ ಏನಿದೆ ಹಿಂಗೆ ಮುಂದುವರಿಲಿ. ಪ್ಲಾಸ್ಟಿಕ್ ಅನ್ನ ಆದಷ್ಟು ನಿಷೇಧ ಮಾಡ್ಬೇಕು, ಅದಕ್ಕೋಸ್ಕರ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ. ತುಂಬಾ ನಿಮ್ ಊರ್ನವ್ರಿಗೆ, ನಿಮ್ ಜನತೆಗೆ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಒಂದ್ ಕ್ಲಿಪ್ ಅದ, ಒಂದ್ 4 ಜನ ಕಳಿಸ್ತೀನಿ. ಹಾ 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 ಹೌದೌದೌದು. ನೋಡಿ, ನಮ್ಮ ಚಂದಾದಾರರು, ನಮ್ಮ ನಾಗೇಂದ್ರಣ್ಣ ಕಟ್ಟೆದೊಡ್ಡಿಯವರು, ಅವರು ಏನು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನಿಷೇಧ ಮಾಡ್ಬೇಕಂದ್ಬಿಟ್ಟು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ರು. ಅದರಂತೆ ಇವರು ಸಹ ಬಹಳ ಖುಷಿ ಆಯ್ತಪ್ಪ, ಬಹಳ ಖುಷಿ ಆಯ್ತು. ಹೌದಾ? ಹಾ 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 ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಿದಿರಾ. ನಿಮ್ ಕಾರ್ಯಕ್ರಮ ಹೀಗೆ ಮುಂದುವರಿಲಿ. ನಿಮ್ ತರನೇ ಎಲ್ಲಾ ಭಕ್ತಾದಿಗಳು ಇದನ್ನೇ ಪಾಲನೆ ಮಾಡ್ಬೇಕು. ಏನಪ್ಪಾ, ಒಳ್ಳೆ ಕೆಲಸ ಮಾಡಿದ್ರಿ ಕಡಪ್ಪ. ಈಗ ಏನಾಯ್ತಾ ಗೊತ್ತಾ, ವಾಟರ್ ಕ್ಯಾನ್ ಕೊಟ್ರೆ ಕುಡಿತಾರೆ, ಎಸಿತಾರೆ. ನೋಡಿ, ಹಂಗಾಗ್ಬಾರ್ದು. ಒಳ್ಳೆ ಕಾರ್ಯಕ್ರಮ. ನಿಮ್ಮೂರವ್ರಿಗೆ ನಮ್ ಕಡೆಯಿಂದ, ನಮ್ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದಗಳು. ಅದೇ ನೀರಿನ ವ್ಯವಸ್ಥೆ ಮಾಡಿದ್ರಲ್ಲ ಸ್ವಾಮಿ, ತುಂಬಾ ಚೆನ್ನಾಗದೆ. ಬಾಟ್ಲುಗಳು ಅದು ಏನಾಗುತ್ತೆ, ಪ್ಲಾಸ್ಟಿಕ್ ಗಳು ಹೆಚ್ಚಳ ಆಗುತ್ತೆ. ನೋಡಿದ್ರ್ಯಾ? ಸಂತಸ. ನಮ್ಮ ಹೆಸರು ಶ್ರೀಕಂಠ್ ಅನ್ಬಿಟ್ಟು. ನಿಮ್ದೊಂದು ವಿಡಿಯೋ ತಗೊಂಡಿದ್ದೀನಿ ಬ್ರದರು. ಎಲ್ಲಾರ್ಗು 4 ಜನ ಭಕ್ತರಿಗೆ ರೀಚ್ ಮಾಡ್ತೀನಿ. ಒಳ್ಳೆ ಕೆಲಸ. ನಿಮ್ ಊರವ್ರಿಗೆ ತುಂಬಾ ಧನ್ಯವಾದಗಳು. ಊರ್ ಯಾವ್ದು? ಮದ್ದೂರ? ಸೋಂಪುರ. ನೀವು ಫಸ್ಟ್ ನಮ್ ನಾಗೇಂದ್ರಣ್ಣ ಸ್ಟಾರ್ಟ್ ಮಾಡಿದ್ರು ಪ್ಲಾಸ್ಟಿಕ್ ತಟ್ಟೆ ನಿಷೇಧ, ಎಲ್ಲ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ ಬಳಕೆ ಮಾಡತ್ತಾರ. ಅದೇ ತರ ನೀವು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಸಂತೋಷ ಆಯ್ತಪ್ಪ. ನಿಮ್ ಊರವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಚಾನಲ್ ವತಿಯಿಂದ. ಸೋಂಪುರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಸೋಂಪುರ. ನೋಡ್ರಿ, ನಮ್ಮ ಜನ, ನಮ್ಮ ರೈತ ಬಂದವರು, ಹಣ ಬರ್ತೀವಿ. ನಮ್ಮ ರೈತ ಬಂದವರು ಎಂತ ವಿದ್ಯಾವಂತರು. ಬಹಳ ಖುಷಿ ಆಯ್ತು ಕಣ್ರಿ. ಪಾದಯಾತ್ರೆಗೆ ಇವತ್ತು ನೀರಿನ ಟ್ಯಾಂಕ್ ಅಲ್ಲಿ ನೀರನ್ನು ವಿತರಿಸ್ತಕ್ಕಂಥ ಪುಣ್ಯದ ಕಾರ್ಯ ಮಾಡ್ತಾ ಇದಾರೆ ಕಣ್ರಿ. ಇದು ನನ್ನ ಆಶಯ. ಮೊದಲೆಲ್ಲ ನಾನು ಮನವಿ ಮಾಡ್ಕೊಂಡಿದ್ದೆ, ದಯವಿಟ್ಟು ಈ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕೊಡಬೇಡಿ, ದಯವಿಟ್ಟು ಒಂದು ಟ್ಯಾಂಕರ್ಗಳು ತಗೊಬನ್ನಿ. ನನ್ನ ಆಸೆ ಇವತ್ತು ಈಡೇರ್ತು ಕಣ್ರಿ, ಇವತ್ತು ಈಡೇರ್ತು. ನನ್ನ ಧನ್ಯೋಸ್ಮಿ ಭಗವಂತ. ಅಪ್ಪ ಸ್ವಾಮಿ, ಏನಪ್ಪ ನಿನ್ನ ಮಹಿಮೆ. ನನ್ನ ಕನ್ಸ್ಕೊಂಡಿದ್ದೆ ಈ ತರ ಬರಬೇಕು ಅಂತ. ಆ ಕನಸು ಇವತ್ತು ಈಡೇರಿದೆ. ಈ ಮುಂದಿನ ವರ್ಷ ನೋಡಿ ಇನ್ನೂ ಬದಲಾವಣೆಗಳು ಕಾಣುತ್ತೆ. ನಾನು ಪ್ಲಾಸ್ಟಿಕ್ ತಟ್ಟೆ ನಿಷೇಧ ಮಾಡಿ ಅಂತ ನಾನು ಬೇಡ್ಕೊಂತ ಇರ್ತೀನಿ. ಸೊ ಅದರಂತೆ ಕೆಲವರು ಇವತ್ತು ಅಡಿಕೆ ಒಂದು ಎಲೆಗಳು ಬರ್ತವೆ, ಆ ಎಲೆಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಮ್ಮ ರೈತ ಬಂದವರಿಗೆ ಒಂದಷ್ಟು ಮಾಹಿತಿಗಳು ಕೊಟ್ಟರೆ ಸಾಕು, ಅವ್ರು ಅನುಸರಿಸ್ತಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳೋಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ. ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛಿಸ್ತೀನಿ. ಯಾಕೆಂದರೆ ನಮ್ಮ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಕಟ್ಟೆದೊಡ್ಡಿ ಗ್ರಾಮಸ್ಥರು ಮೊಟ್ಟ ಮೊದಲ ಬಾರಿಗೆ ಏನು ಈ ಒಂದು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಬರ್ತಕ್ಕಂಥವ್ರಿಗೆ ಒಂದು ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟಗಳನ್ನು ಬಳಕೆ ಮಾಡ್ತಾರೆ. ಅದರಂತೆಯೇ ಹಂತವಾಗಿ ಇನ್ನೂ ಕೆಲವು ಭಕ್ತಾದಿಗಳು ಅವರು ಏನು ಈ ಅಡಿಕೆ ಎಲೆಗಳನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ತ್ಯಜಿಸ್ತಾರೆ ಅಂತಕ್ಕಂಥ ಕಾನ್ಫಿಡೆನ್ಸ್ 100% ಇದೆ ನಮಗೆ. ಖಂಡಿತವಾಗ್ಲೂ ಮುಂದಿನ ದಿವಸ ಹೆಚ್ಚು ಮಾಹಿತಿಗಳನ್ನು ನೀಡುವುದರ ಮೂಲಕ ಏನು ನಮ್ಮ ಭಕ್ತರನ್ನ ಒಂದು ವಿಶೇಷವಾದ ರೀತಿಯಲ್ಲಿ ಮಾದಪ್ಪನ ಸನ್ನಿಧಿಗೆ ಆಗಮಿಸಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು, ಆ ಒಂದು ರೀತಿಯಲ್ಲಿ ಮಾಡಬೇಕಂತಕ್ಕಂಥದ್ದು ನಮ್ಮ ಒಂದು ಆಶಯ. ನಿಮ್ಮೆಲ್ಲರ ಬೆಂಬಲ ಇರಲಿ. ದಯವಿಟ್ಟು ನಮ್ಮ ಮಂಡ್ಯ ಜಿಲ್ಲೆ, ಮದ್ದೂರು ತಾಲೂಕು, ಸೋಂಪುರ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಪ್ರತಿಯೊಬ್ಬರು ಸಲ್ಲಿಸಿ ಅಂತ ಈ ವಿಡಿಯೋ ಮೂಲಕ ಮನವಿಯನ್ನು ಮಾಡ್ಕೊಳ್ತೀನಿ ಕಣ್ರಪ್ಪ. ತಾವು ಸಹ ಇನ್ನು ಮುಂದೆ ಬರ್ತಕ್ಕಂಥ ಭಕ್ತಾದಿಗಳು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇವತ್ತು ರೈತ ಸಂಘದ ವತಿಯಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಇದೆ. ಯಾಕಂದರೆ ಪಾಪ ನೀರಿಗೋಸ್ಕರ ಪ್ರತಿಭಟನೆ ಕಣ್ರಿ, ಇನ್ನೇನಿಲ್ಲ. ನೀರು ಕೊಡ್ರಪ್ಪ ನಮಗೆ ಏನೋ ಬೇಸಿಗೆ ಸಮಯದಲ್ಲಿ ಕುಡಿಯೋಕ್ಕೂ ನೀರಿರಲ್ಲ ಕಣ್ರಪ್ಪ, ನೀರು ಕೊಡಿ ಅಂತ ಅಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ಇವ್ರ ಪ್ರತಿಭಟನೆ ಆದಷ್ಟು ಬೇಗ ಯಶಸ್ವಿಯಾಗಲಿ ಅಂತ ಈ ವಿಡಿಯೋ ಮೂಲಕ ಮನವಿ